ಅದು ಇಂಚಿಗೇರಿಯ ಮಠ. ಅದು ನವನಾಥ ಸಂಪ್ರದಾಯದ ಸದ್ಗುರುಗಳ ಇಂಚಿಗೇರಿ ಮಠ. ಅದು ದಕ್ಷಿಣ ಮತ್ತು ಮಧ್ಯ ಭಾರತದ ಭಕ್ತಿ ಪಂಥದ ಪ್ರಮುಖ ಕೇಂದ್ರ ಬಿಂದುವಾಗಿ ಮಿಂಚಿದ ಕನ್ನಡ ನಾಡಿನ ಶಕ್ತಿಪೀಠ. ಆಗ ಶ್ರೀಮಂತರ ದಬ್ಬಾಳಿಕೆಗಳು ಹೆಚ್ಚಾಗಿದ್ದವು, ಬಡವರ ಮೇಲೆ ಶೋಷಣೆಗಳು ನಡೆಯುತ್ತಿದ್ದವು. ಇಂಥ ಕಟು ಸಂಪ್ರದಾಯವನ್ನು ಖಂಡಿಸಲು, ಭಾರತ ಮಾತೆಯನ್ನು ಬಂಧನದಿಂದ ಮುಕ್ತಗೊಳಿಸಲು ಬಂದವರೇ ಮಾನವರೂಪಿ ವಿಷ್ಣುವಿನ ಅವತಾರ ಅವರೇ ಶ್ರೀಮನ್ನಾರಾಯಣ ಸದ್ಗುರು ಪ್ರಭು ಮಾಧವಾನಂದರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಕನ್ನಡ ನೆಲದಲ್ಲಿ ಬಂದೂಕು ಮದ್ದು ಗುಂಡುಗಳ ಫ್ಯಾಕ್ಟರಿಗಳನ್ನು ತಯಾರಿಸಿದ ಕ್ರಾಂತಿ ಪುರುಷ. ಮಠದ ಭಕ್ತರನ್ನೇ ಸೈನಿಕರಾಗಿಸಿಕೊಂಡು ಬ್ರಿಟಿಷರಿಗೆ ಭಯ ಹುಟ್ಟಿಸಿದ ಕನ್ನಡ ನಾಡಿನ ಶಿಡಿಲು ಸಂತ. ಬ್ರಿಟಿಷರು ಮಠದ ಭಕ್ತರ ಮೇಲೆ ಗುಂಡಿನ ಸುರಿಮಳೆಗೈದಾಗ ತನ್ನ ತಪೋಶಕ್ತಿಯಿಂದ ಮಠದ ಭಕ್ತರನ್ನು ಕಾಪಾಡಿಕೊಂಡ ಮಹಾಮಹಿಮರು ಮಾಧವಾನಂದರು. ಆಗಿನ ಬ್ರಿಟಿಷ್ ಅಧಿಕಾರಿಗಳು ಇಂಚಿಗೇರಿ ಮಠದಲ್ಲಿ ಕಾಲಿಡಬೇಕಂದ್ರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 1000 ಸಲ ಯೋಚನೆ ಮಾಡಿ ಕಾಲಿಡಬೇಕಿತ್ತು. ಆ ಪರಿ ಬ್ರಿಟಿಷ್ ಅಧಿಕಾರಿಗಳ ಗುಂಡಿಗೆಯನ್ನು ನಡಗಿಸಿದ ಮಠ ಅದು ಇಂಚಿಗೇರಿ ಮಠ. ಇಷ್ಟೆಲ್ಲ ಆ ಮಠಕ್ಕೆ ಶಕ್ತಿ ಬಂದಿದ್ದು 500 ವರ್ಷದ ಇತಿಹಾಸದಲ್ಲಿ ಇದ್ದು ಹೋದ ಆ 11 ಗುರುಗಳ ಗದ್ದಿಗೆಗಳು. ಒಬ್ಬರಿಗಿಂತ ಒಬ್ಬರು ಅವತಾರಿ ಪುರುಷರು. ತಮ್ಮ ತಪೋಶಕ್ತಿಯಿಂದ ಭಕ್ತರ ಬದುಕನ್ನು ಕಲ್ಯಾಣಗೊಳಿಸಿದ ಪ್ರಾತಃ ಸ್ಮರಣೀಯರು. ಆ ಮಠವನ್ನು ಸದ್ಗುರು ಗುರುಲಿಂಗ ಜಂಗಮರ ಆರಾಧನೆಗಾಗಿ ಸದ್ಗುರು ಸಮರ್ಥ ಬಾಹು ಸಾಹೇಬ್ ಮಹಾರಾಜರು ಕಟ್ಟಿಸಿದ ಮಠವದು ಇಂಚಿಗೇರಿ. ನವಗಿರಿಗಳ ನಡುವೆ ನಳನಳಿಸುತ್ತಿರುವ ದೈವ ಭೂಮಿ. ಪೃಥ್ವಿಯ ಮೇಲೆ ಭೂದೇವರು ಕಾಣುಸಿಗುವ ಭಗವಂತನ ನೆಲ. ಮಾನವ ಧರ್ಮವೇ ದೊಡ್ಡದೆಂದು ಸಾರಿದ ಗುರು ಪಂಥದ ನೆಲ ಇಂಚಿಗೇರಿ. ಮನುಷ್ಯರಂತೆ ನೆಲದ ಮೇಲೆ ನಡೆದುಕೊಂಡೇ ಇದ್ದವರು ದೇಹ ತ್ಯಾಗ ಮಾಡಿ ದೇವರಾದವರು. ಆ ಮಠಕ್ಕೆ ಕಳೆ ತಂದು ಭಕ್ತ ಗಣದಂತಹ ಬೆಳೆ ತೆಗೆದು ಲೋಕ ಕಲ್ಯಾಣಕ್ಕಾಗಿ ಹಂಚಿದವರು ಅವರೇ ಇಂಚಿಗೇರಿ ಮಠದ ಸದ್ಗುರು ಪ್ರಭು ಮಾಧವಾನಂದರು.